ನಮಸ್ಕಾರ. ನಾವು ಕೇವಲ 5 ಇಂದ್ರಿಯಗಳ ಜಗತ್ತಿನಲ್ಲಿ ಬದುಕುತ್ತಿದ್ದೇವೆಯೇ? ಅಥವಾ ನಮಗೂ ಮೀರಿದ ಯಾವುದೋ ಒಂದು ಮಹಾಶಕ್ತಿ ನಮ್ಮೊಳಗೆ ಅಡಗಿದೆಯೇ? ಭಾರತೀಯ ಯೋಗ ಪರಂಪರೆಯಲ್ಲಿ 1000 ದಳಗಳ ಕಮಲ ಅಥವಾ ಸಹಸ್ರಾರ ಚಕ್ರವನ್ನು ಜ್ಞಾನದ ಪರಾಕಾಷ್ಠೆ ಎಂದು ಕರೆಯುತ್ತಾರೆ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಯಾರು ತನ್ನ ಆತ್ಮದ ಆಳವನ್ನು ಅರಿಯುತ್ತಾರೋ ಅವರಿಗೆ ಇಡೀ ಸೃಷ್ಟಿಯ ರಹಸ್ಯಗಳು ಕರತಲಾಮಲಕ. ಇಂದು ನಾವು ನಿಮ್ಮ ಬುದ್ಧಿಶಕ್ತಿಯನ್ನು 1000 ಪಟ್ಟು ಹೆಚ್ಚಿಸಬಲ್ಲ ಈ ಅದ್ಭುತ ಕೇಂದ್ರದ ಬಗ್ಗೆ ತಿಳಿಯೋಣ. 1. ಸಹಸ್ರಾರ, ಜ್ಞಾನದ ಸಾಗರ, ದ ಕ್ರೌನ್ ಆಫ್ ನಾಲೆಡ್ಜ್. ಆಚಾರ್ಯ ಚಾಣಕ್ಯರ ಮೊದಲ ಪಾಠ, ಪರಿಪೂರ್ಣ ಜ್ಞಾನವೇ ಮುಕ್ತಿ. 1000 ದಳಗಳು ಎಂದರೆ 1000 ರೀತಿಯ ಆಲೋಚನೆಗಳು ಅಥವಾ ಸಂಭಾವ್ಯತೆಗಳು ಎಂದರ್ಥ. ಒಬ್ಬ ಸಾಮಾನ್ಯ ಮನುಷ್ಯನು ಕೇವಲ ಉಳಿವಿನ ಬಗ್ಗೆ ಯೋಚಿಸಿದರೆ, ಸಹಸ್ರಾರ ಚಕ್ರ ಜಾಗೃತವಾದ ವ್ಯಕ್ತಿಯು ಸೃಷ್ಟಿಯ ಕಲ್ಯಾಣದ ಬಗ್ಗೆ ಯೋಚಿಸುತ್ತಾನೆ. ಇದು ಕೇವಲ ಧಾರ್ಮಿಕ ವಿಷಯವಲ್ಲ, ಇದು ನಿಮ್ಮ ಮೆದುಳಿನ ಅತ್ಯುನ್ನತ ಸಾಮರ್ಥ್ಯ, ಬ್ರೈನ್ ಪೊಟೆನ್ಷಿಯಲ್ ಅನ್ನು ಬಳಸಿಕೊಳ್ಳುವ ಕಲೆ. 1000 ದಳಗಳು ಅರಳಿದಾಗ ನಿಮ್ಮಲ್ಲಿ ಗೊಂದಲಗಳು ಮರೆಯಾಗಿ ಕೇವಲ ಸ್ಪಷ್ಟತೆ ಮಾತ್ರ ಉಳಿಯುತ್ತದೆ. 2. ನಾಯಕತ್ವ ಮತ್ತು ದಿವ್ಯ ದೃಷ್ಟಿ, ಲೀಡರ್ಶಿಪ್ ಆ್ಯಂಡ್ ಡಿವೈನ್ ವಿಷನ್. ಚಾಣಕ್ಯರು ಹೇಳುತ್ತಾರೆ, ದೂರದೃಷ್ಟಿ ಇಲ್ಲದ ರಾಜನು ಕುರುಡನಿಗಿಂತ ಅಪಾಯಕಾರಿ. ಸಹಸ್ರಾರ ಚಕ್ರವು ನಿಮ್ಮ 10ನೇ ದ್ವಾರವಿದ್ದಂತೆ. ಇದು ಜಾಗೃತವಾದಾಗ ನಿಮಗೆ ಸಾಧಾರಣ ಕಣ್ಣುಗಳಿಗೆ ಕಾಣಿಸದ ಭವಿಷ್ಯದ ಅಪಾಯಗಳು ಮತ್ತು ಅವಕಾಶಗಳು ಗೋಚರಿಸುತ್ತವೆ. ಚಾಣಕ್ಯನ ಯುದ್ಧತಂತ್ರಗಳು ಮತ್ತು ರಾಜತಂತ್ರಗಳು ಇಷ್ಟೊಂದು ನಿಖರವಾಗಿದ್ದಕ್ಕೆ ಕಾರಣ ಅವರು ತಮ್ಮ ಬುದ್ಧಿಯನ್ನು ವಿಶ್ವದ ಪ್ರಜ್ಞೆಯೊಂದಿಗೆ ಜೋಡಿಸಿದ್ದರು. 1000 ದಳಗಳ ಕಮಲವು ನಿಮ್ಮನ್ನು ಒಬ್ಬ ಸಾಮಾನ್ಯ ಅಧಿಕಾರಿಯಿಂದ ಒಬ್ಬ ಕ್ರಾಂತಿಕಾರಿ ನಾಯಕನನ್ನಾಗಿ ಬದಲಾಯಿಸುತ್ತದೆ. 3. ಆನಂದ ಮತ್ತು ಶಾಂತಿ, ದ ಸ್ಟೇಟ್ ಆಫ್ ಬ್ಲಿಸ್. ಸಹಸ್ರಾರ ಚಕ್ರದ ಅಂತಿಮ ಫಲ ಎಂದರೆ ಆನಂದ. ಇಲ್ಲಿ ಭೌತಿಕ ಸುಖಗಳಿಗಿಂತ ಮೀರಿದ ಒಂದು ತೃಪ್ತಿಯಿದೆ. ಚಾಣಕ್ಯನ ಪ್ರಕಾರ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಸ್ಥಿತಪ್ರಜ್ಞನಾಗಿರುವುದು ಅತಿದೊಡ್ಡ ಗೆಲುವು. 1000 ದಳಗಳ ಕಮಲವು ನಿಮ್ಮ ಮನಸ್ಸನ್ನು ಒಂದು ದೇವಸ್ಥಾನವನ್ನಾಗಿ ಮಾಡುತ್ತದೆ. ಶತ್ರುಗಳ ಟೀಕೆಗಳು, ಸೋಲಿನ ಭಯ ಅಥವಾ ಅಹಂಕಾರ ಇವಾವುಗೂ ನಿಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ. ನೀವು ಶಾಂತವಾಗಿದ್ದಾಗ ಮಾತ್ರ ಸಮಾಜಕ್ಕೆ ಸರಿಯಾದ ದಾರಿ ತೋರಿಸಲು ಸಾಧ್ಯ. ನಿಮ್ಮೊಳಗೆ 1000 ಸೂರ್ಯರ ಪ್ರಕಾಶ ಅಡಗಿದೆ, ಅದನ್ನು ಅನ್ವೇಷಿಸಿ. 1000 ದಳಗಳ ಕಮಲದಂತೆ ನಿಮ್ಮ ಜೀವನವು ಪರಿಪೂರ್ಣವಾಗಿ ಅರಳಲಿ. ನೀವು ಎಂದಾದರೂ ಧ್ಯಾನದಲ್ಲಿ ಅಥವಾ ಏಕಾಂತದಲ್ಲಿ ಒಂದು ವಿಚಿತ್ರವಾದ ಬೆಳಕು ಅಥವಾ ಅಗಾಧ ಶಾಂತಿಯನ್ನು ಅನುಭವಿಸಿದ್ದೀರಾ? ಆ ಕ್ಷಣದ ಬಗ್ಗೆ ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಜೀವನದ ಅರ್ಥ ಹುಡುಕುತ್ತಿರುವ ನಿಮ್ಮ ಪ್ರಿಯ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಜ್ಞಾನದ ಹಾದಿಯಲ್ಲಿ ಮುನ್ನಡೆಯಿರಿ. ಇದು ನಿಮ್ಮ ಚಾಣಕ್ಯ.